ದಾವಣಗೆರೆ ಜಿಲ್ಲೆಯ ಗ್ರಾಮದ ಜನರು ಪ್ರತಿನಿತ್ಯವೂ ಕೂಡ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಅದು ಕೂಡ ಮುಷ್ಯಗಳಿಂದ. ಏನಿದು ಮುಷ್ಯ ಕಾಟ? ಅಲ್ಲಿಯ ಜನರು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಆದ್ರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ಮನೆಯಲ್ಲಿ ಮಲಗಿದ್ದ ಮಗುವಿನ ಮೇಲೆ ಮಂಗ ದಾಳಿ. ಸತ್ತೂರು ಗ್ರಾಮದಲ್ಲಿ 3 ಮಂಗಗಳದ್ದೇ ಆತಂಕ. ಕಳೆದ 3 ತಿಂಗಳಲ್ಲೇ 10ಕ್ಕೂ ಹೆಚ್ಚು ಜನರ ಮೇಲೆ ದಾಳಿ. ಹೀಗೆ ಕೋತಿ ದಾಳಿಯಿಂದ ಗಾಯಗೊಂಡಿರುವ ಮಗು, ಮಂಗಗಳ ದಾಳಿಯಿಂದ ಆತಂಕಗೊಂಡಿರುವ ಗ್ರಾಮಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಸತ್ತೂರು ಗ್ರಾಮದಲ್ಲಿ. ಹೌದು, ಈ ಗ್ರಾಮದಲ್ಲಿಂದು ಮನೆಯಲ್ಲಿ ಮಲಗಿದ್ದ 1 ವರ್ಷದ ಮೌರ್ಯ ಎಂಬ ಮಗುವಿನ ಮೇಲೆ ಮಂಗ ದಾಳಿ ಮಾಡಿದೆ. ಇದರಿಂದ ಮಗು ಬೆನ್ನಿಗೆ ಗಂಭೀರವಾಗಿ ಗಾಯವಾಗಿದ್ದು ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಇದೀಗ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸತ್ತೂರು ಗ್ರಾಮದಲ್ಲಿ ಕಳೆದ 3 ತಿಂಗಳ ಅವಧಿಯಲ್ಲಿ 10ಕ್ಕೂ ಹೆಚ್ಚು ಜನರ ಮೇಲೆ ಮಂಗಗಳು ದಾಳಿ ಮಾಡಿ ಗಾಯಗೊಳಿಸಿದ್ದು ಇದೀಗ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 3 ತಿಂಗಳಿಂದ ಮಂಗಗಳು ಕಾಟ. ಅದ್ರಾಗೆ ಹುಚ್ಚಿಡಿದಿರೋ ಮಂಗಗಳು ಸುಮಾರು ಒಂದು 3-4 ಸೇರ್ಕೊಂಡ್ಬಿಟ್ಟವೆ. ಸುಮಾರು ಒಂದು 10-12 ಹುಡುಗರನ್ನ ಕಡ್ದೈತಿ. ಆ ಗ್ರಾಮ ಪಂಚಾಯತಿಯರು ಇವತ್ತಿನವರೆಗೆ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ. ಸುಮ್ಮನೆ ಬರ್ತಾರೆ, 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬರೋದು, ಪಟಾಕಿ ಹಚ್ಚೋದು ಮಾಡ್ತಾರೆ. ಆಮೇಲೆ ಅರಣ್ಯ ಇಲಾಖೆಯರು ಯಾರು ಇವತ್ತಿನವರೆಗೆ ಬಂದಿಲ್ಲ. ಮನೆ ಒಳಗದಾನೆ, ಹೊರಗರ ಇಲ್ಲ. ಮನೆ ಒಳಗಿರ್ತಕ್ಕಂಥ ಬಂದು ಕಡ್ದೈತಿ. ಆಮೇಲೆ ಊರ ದೊಡ್ಡವ್ರ ಸ್ಥಿತಿಗೂ ಓಡಾಡೋದು ಕಷ್ಟ ಆಗ್ಬಿಟ್ಟೈತಿ. 3-4 ಜನ ನಾವು ದೊಡ್ಡವ್ರಿದ್ರು ಅದು ಹಂಗ ಮೈ ಮೇಲೆ ಅಟ್ಯಾಕ್ ಮಾಡ್ತೈತಿ. ಇನ್ನು ಕಳೆದ 3 ತಿಂಗಳಿನಿಂದ ಮಂಗಗಳು ಗ್ರಾಮಸ್ಥರ ಮೇಲೆ ದಾಳಿ ಮಾಡುತ್ತಿದ್ದು ಮಂಗಗಳನ್ನ ಹಿಡಿಯುವಂತೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿಗೆ, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು ಮಂಗಗಳನ್ನ ಹಿಡಿಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. 8-9 ಸತಿ ನಾವು ಪಂಚಾಯತಿ ಕಂಪ್ಲೇಂಟ್ ಮಾಡಿವಿ ಸರ್. ಹಿಂಗೆ ಕೋತಿ ದಾಳಿ ಭಾಳ ಆಗೈತಿ, ಬಂದು ಒಂದು ಏನಾರು ಸ್ವಲ್ಪ ಏನೇನು ಬರೀ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಸರ್. ಮೊನ್ನೆ ಒಂದು 3 ದಿನ ಕೆಳಗೆ ಬಂದಿದ್ರು ಸರ್. ಹಿಂಗೆ ಮಕ್ಳಿನ ಕೈ ಹಿಡ್ಕೊಂಡು ಪಟಾಕಿ ಹೊಡ್ಕೊಂಡು ಒಂದು ಅರ್ಧ ಗಂಟೆ ಕಾರ್ಯಾಚರಣೆ ಮಾಡಿ ಹೋದ್ರು. ಅವ್ರು ಪಂಚಾಯತಿ ಕೆಲಸ ಮಾಡೋರು, ಅರಣ್ಯ ಇಲಾಖೆ ಮಾಡೋ ಕೆಲಸ ಅವ್ರು ಮಾಡೋಕ್ಕಾಗತ್ತೆ ಸರ್. ಬಂದ್ ಮಾಡಿ ಹೋದ್ರು. ಮತ್ತೆ ಹೇಳಿದ್ವಿ, ಮತ್ತೆ ಅಲ್ಲಿದ್ದಾಗ ಏನು ಆ್ಯಕ್ಷನ್ ತಗಲಿಲ್ಲ. ಊರಲ್ಲಿ ಎಷ್ಟು ಜನ ಸಾಯಿಸ್ಬೇಕಂತ ಮಾಡ್ಕೊಂಡ್ರೆ ಗೊತ್ತಿಲ್ಲ ಸರ್ ನಮಗೆ. ಸರ್ ಚಿಕ್ಕ ಮಕ್ಕಳಿಗೆ ಒಂದು 3-4 ಜನ ಕಡಿದ್ರು ಸರ್. ದೊಡ್ಡವರಿಗೆ ಭಾಳ ಜನಕ್ಕೆ ಅಟ್ಯಾಕ್ ಮಾಡ್ಯಾರ ಸರ್. ಅದು ಒಟ್ಟಿನಲ್ಲಿ ಸತ್ತೂರು ಗ್ರಾಮದಲ್ಲಿ ದಿನೇ ಮಂಗಗಳ ದಾಳಿ ಹೆಚ್ಚುತ್ತಿದ್ದು ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಂಗಗಳನ್ನ ಹಿಡಿಯುವ ಕೆಲಸ ಮಾಡ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.